ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಲಾಗ್ ಶುರು ಮಾಡುವ. ಮಿಕ್ಸ್ಲಾಗಿದು ನೋಡಿ, ಇದು ನಮ್ಮ ಮನೆ ದೇವರು ಜಗ್ಲಿ ಅಂತ ದೇವ್ರ ಮನೆ. ನೋಡಿ, ನಮ್ಮ ಮನೆಯವರು ಶ್ರೀಮತಿಯವರು ಹೋಳಿಗೆ ಮಾಡೋದಕ್ಕೆ ಹೂರ್ಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಸಿಸ್ಟರ್ ತಂಗಿಯಮ್ಮ ಅಡಿಗೆ ಮನೆ ಕಿಚನ್ ಮಾಸ್ಟರ್ ಇವ್ರೆ. ಏನೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ನೋಡ್ಬೇಕು, ಮಾಡಾದ್ಮೇಲೆ ಗೊತ್ತಾಗುತ್ತೆ ಏನ್ ಮಾಡ್ತಾರೆ ಅಂತ. ಸೊ ಅಲ್ಲಿವರೆಗೂ ಕಾಯ್ತಾ ಇರ್ಬೇಕು ನಾವೂನು. ತುಂಬಾ ಹೊಟ್ಟೆ ಹಸಿತಾ ನೋಡಿ, ಎಲ್ಲ ರೆಡಿ ಆಗ್ಬಿಟ್ಟು ಗಾಡಿ ಪೂಜೆ ಮಾಡ್ತಾರೆ. ನಮ್ಮ ಸೈಡು ಗಾಡಿಗಳಿಗೂ ಪೂಜೆ ಮಾಡ್ತಾರೆ. ನೋಡಿ ಎಷ್ಟು ನೀಟಾಗಿ. ಕೊನೆಗೂ ಹೋಳಿಗೆ ಊಟ ರೆಡಿ ಆಯ್ತು. ನಮ್ಮ ಕಡೆ ಎಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಹಬ್ಬಕ್ಕೆ ಹೋಳಿಗೆ ಮಾಡ್ತಾರೆ, ಸ್ಪೆಷಲ್ ಆಗಿರ್ಲಿ ಅಂತ. ಇನ್ಮೇಲೆ ಫನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲ ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಆಲ್ರೆಡಿ ಆಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ. ಕಾಮಿಡಿ ವಿಡಿಯೋ ರೀಲ್ಸು ಏನೋ ಟೈಮ್ ಸಿಕ್ತು ಅಂತ ಹೇಳ್ಬಿಟ್ಟು ಅವ್ರವ್ರು ರೀಲ್ಸ್ ಎಲ್ಲ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಆಕ್ಷನ್ ಕಟ್ ನೋಡಿ. ಇಲ್ಲಿ ಕ್ಯಾಮ್ರಾಮನ್ ಇವರೇ, ನಮ್ಮ ಆಕಾಶವಾಣಿ ಅವರು ಕ್ಯಾಮ್ರಾಮನ್. ನೋಡಿ ಕ್ಯಾಮ್ರಾ ಹೆಂಗ್ ಹಿಡಿತಾರೆ ಅಂತ. ನೋಡಿ, ಎಲ್ಲ ಸ್ಟ್ಯಾಂಡ್ ಗಿಂಡ್ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೀವಿ ನಾವು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪಿಕ್ ಅಪ್ ಆಗ್ಬೇಕಾದ್ರೆ ಎಲ್ಲ ಟೂಲ್ಸು ಬೇಕು. ಟೂಲ್ಸ್ ಜೊತೆಗೆ ಆ್ಯಕ್ಟಿಂಗು ಬೇಕು. ನೋಡಿ 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 ಹೆಂಗೆ ಇದನ್ನೆಲ್ಲ ನೋಡಿದ್ರೆ 2 ಕಣ್ಣು ಸಾಲದು. ಮೇಕಿಂಗ್ ವಿಡಿಯೋ ನೋಡಿ ಎಲ್ಲ ಇದೆ. ಓಕೆ, ಇದೆಷ್ಟು ಇದೆಷ್ಟು 2 ಕರೆಕ್ಟ್ ಆಗಿ ಹೇಳತ್ತ ಕಾಣಕತ್ತಕಿ. ಸ್ಟಾರ್ಟ್. ಇದೆಷ್ಟು ಇದೆಷ್ಟು ಇನ್ನೊಂದ್ಸಲ ನೀ ಕರೆಕ್ಟ್ ಆಗಿ ಹೇಳಿಲ್ಲ. 2 ಇದ್ದ ನಂಬರ್. ಇದೆಷ್ಟದ ಹೇಳಿ ಈಗ. 3. ಇದೆಷ್ಟದ 4. ಹಾ, ಸ್ಟಾರ್ಟ್ ಮಾಡಮು. ಹೊಡಿಲ ಬೇಡ ಹೊಡಿಲ ಬೇಡ ಹೊಡಿಲ ಬೇಡ. ರೆಡಿ ಇದು ಆಗಲಿದ್ದು ಕೆಲಸ ರೆಡಿ. ಯಾರ್ದು ಬಂದಿತ್ತು? ಯಾರನ್ನ ಬರ್ಲಕ್ ಮಾಮಿ ಈ ಸಲ ಕಾತ್ ಕುಳಿತನ ಅದು ಇಲ್ಲ, ಅದು ನಂಗೆ ಗೊತ್ತಾಗ್ತಿತ್ತು. ಕೈ ಹೇಳ್ಕೊತ ಹೊಂಟಿಲ್ಲ, ಅಕಸ್ಮಾತ್ ಕಾಣ್ತಿದ್ದಲ್ಲ ಲಾಸ್ಟಿಗೆ ಇವ್ರದೇ ಯಾವತ್ತೆ ಅಂತ ಗೊತ್ತಾಗ್ತಿತ್ತು. ನಂಗೆ ಗೊತ್ತಾಗ್ತಿತ್ತು ಇವ್ರದೇ. ಏ ಹಿಂಗ ಕಾಲ್ ಪ್ರೆಸ್ ಮಾಡ್ದಾಗ ಗೊತ್ತಾಗ್ತದ. ಹೊಡಿ ಅಂದ್ಬಿಡ್ಬೇಕು. ಹಿಂಗ ಹೊಡಿ ಅನ್ಬೇಕು. ಕರೆಕ್ಟ್ ಆಗಿ ಹೇಳೋದು. ನೀವು ಹೊಡಿ ಸಾಕಾಕಿ. ನೀ ಕೇಳಿ. ಆಕಿ ಕೇಳೋದು ಆಕಿ ಹೊಡಿಸ್ಕೋಬೇಕು. ನೀವು ಹೊಡೆದಿಲ್ಲ ಸರ್ ಹೇಳ್ತೀವಿ. ಹೀಗೆ ನಾ ಕೇಳ್ತೀನಿ ಬಿಡು. ಇದೆಷ್ಟು? 2 ಇದೆಷ್ಟು? 4 ಇದೆಷ್ಟು? 3 ಹೊಡಿಲ್ಲ ಅಕ್ಕ ಹೊಡಿಲ್ಲ ಅಕ್ಕ ಬೇಡ ಕೊಡು. ಬಲಿಕ ಬಗ್ಗೆ ನನಗ್ ಮಾಡ್ಯಾರ ಫಸ್ಟ್. ನಾ ಕೇಳ್ತೀನಿ ಅಂತ ಕೊಡು ಮೈಕ್. ಇಲ್ಲಿ ರಪ್ಪ ಹೊಡೆದ್ರ ಎಟ್ಟಿಗೆಟ್ಟ ಮತ್ ಪಾಳಿ ಬರ್ತ. ಬಾಬ್ ನೀವ್ ಎಟ್ ಹೊಡ್ಸ್ಕೊಂಡ್ ಹೋಗ್ತಾರೆ, ಪಾಲ ತಗೋಬೇಕಲ್ಲ ಅದ್ರಾಗ. ಎಷ್ಟು? 4 ಇದೆಷ್ಟು? 3 ಇದೆಷ್ಟು? 2 ಹೊಡಿಲಾ ಬೇಡ ಹೊಡಿಲಾ ಬೇಡ ಹೊಡಿಲಾ ಹೊಡಿ ಹೊಡಿಲಾ ಬೇಡ ಹೊಡಿಲಾ ಬೇಡ ಹೊಡಿಲಾ ಹೊಡಿ ಹೊಡಿಲಾ ಬೇಡ ಹೊಡಿಲಾ ಬೇಡ ಹೊಡಿಲಾ ಬೇಡ ಹೊಡಿಲಾ. ಹೊಡಿ ಏನೋ ವರ್ಷದ ಮೊದ್ಲು ಕಣ್ಣಿನ ಬಿಚ್ಚು ನೀ ಕಟ್ಬೋ ಎಣ್ಣೆ ಕಡುವ ಈಗ ನನಗೀಗ ಕಡುವ ಅವ್ರ ಮೋಸ ಆಡ್ಲತ್ತಾರ. ವಾಸ ಅಜ ಅಮ್ಮಕ್ ಡುಮುಕ್ 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 ಮೆಂಟಲ್ಗಳೇನೋ ಮಾಡ್ಲತ್ತಾರ. ಇದೆಷ್ಟು? ಇದೆಷ್ಟು? 5 ಇದೆಷ್ಟು? 1 ಹೊಡಿಲಾ ಬೇಡ ಹೊಡಿಲಾ ಬೇಡ ಹೊಡಿಲಾ ಹೊಡಿ. ಹೊಡಿಲಾ ಬೇಡ ಹೊಡಿಲಾ ಬೇಡ ಹೊಡಿಲಾ
ಬೇಡ ಹೊಡಿಲ ಹೊಡಿ ನೋಡಿಲ್ಲ ಬೇಡ ಹೊಡಿಲ ಬೇಡ ಹೊಡಿಲ ಬೇಡ ಹೊಡಿಲ ಹೊಡ್ಲಿಕ್ಕೆ ಹೊಡಿಬೇಡ ಬೇಡ ತೆಗೆದ ತಡೆ ಬಳಿ ಹೊಡಿಲ ಬೇಡ ಹೊಡಿಲ ಬೇಡ ಹೊಡಿಲ ಬೇಡ ಹೊಡಿಲ ಹೊಡಿ ಹೊಡಿಲ ಬೇಡ ಹೊಡಿಲ ಬೇಡ ಬ್ಯಾಡ ಅನ್ಬೇಕು ಮಾಮ ಕಾಲ್ ಹಚ್ಚನಲ್ಲಿ ಹಿಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ನನ್ನೇ ಕನ್ಫ್ಯೂಸ್ ಮಾಡ್ತೀನಿ ಸರಿ ಆಯ್ತು ಆಯ್ತು ಬಿಡು ಮದುವೆ ಪೋಸ್ಟ್ ಮಾಡು ಸಾಕು ಹೊರಗೆ ಕಡಿ ಏನೋ ಮೋಸ ಅದನ್ನ ಹಾಳ ಅನ್ಕೊಂಡು ಹೋಗ್ಬೇಕು ನೀ ಇವ್ರಾಗೆಲ್ಲ ಮೋಸನೆ ಮಾಡ್ಯಾರ ನೀವು ಒಂದು ಪಗ ಲೆಕ್ಕ ಕಾಡಿಲ್ಲ ಈಗ ಕಾಲ್ ತೊಳ್ಮೆ ನೀ ಬ್ಯಾಡ ಅಂದ ಮತ್ ಬ್ಯಾಡ ಅಂದ ಕಾಲ್ ತೊಳ ನಾ ಒಂದೇ ಸಲ ಬೇಡ ಅಂದಿಲ್ಲ ಲಾಸ್ಟಿಗೆ ಒಂದೇ ಸಲ ಬೇಡ ಅಂದ್ರೆ ಕಟ್ ಮಾಡೋದು ಮುಗೀತು ಅವ್ರ ಎರಡ್ ಚಾನ್ಸ್ ಸೈಲೆಂಟ್ನಾಗ ಆಡ್ಯಾರ ಬಾ ಮೇಡಮ್ ನೀವು ಎಕ್ಸೆಲ್ ತಾನೇ ಯೂಸ್ ಮಾಡ್ತಾ ಇರೋದು? ಏಯ್ ಮನೇಲಿ ಕಟ್ಕೊಂಡು ಅಂತಿದ್ರು ಬೇರೆ ಹೆಣ್ಮಕ್ಳಿಗೆ ಎಕ್ಸೆಲ್ ಅಂತ ಸೈಜ್ ಕೇಳ್ತೀಯೇನೋ ಮತ್ತೆ ಈ ಸೈಜ್ ಎಲ್ಲ ಕೇಳಿದ್ದು ನಾವು ಮೈಕ್ರೋಸಾಫ್ಟ್ ಅಲ್ಲಿ ಎಕ್ಸೆಲ್ ಬಗ್ಗೆ ಕೇಳ್ತಾ ಇರೋದು. ಏಯ್ ನೀನೇನ್ ಉಳಿತಾ ಇದೆಯಾ ಹೇಳಕ್ಕಾಗಲ್ಲ ನಿನ್ಗೆ ಮತ್ ನೀ ಏನ್ ಅದು ಗಂಬಿ ನಿಂತಪ್ಪ ಅದು ಹುಡ್ಕೊತ್ತ ಮೇಡಮ್ ನೀವು ಎಕ್ಸೆಲ್ ಎಲ್ಲ ಯೂಸ್ ಮಾಡೋದು? ಏಯ್ ಮದ್ವೆ ಆಗಿದ್ರು ಇನ್ನೊಂದು ಹುಡುಗಿ ಎಕ್ಸೆಲ್ ಅಂತ ಸೈಜ್ ಕೇಳ್ತೀಯಾ ಅಮ್ಮ ತಾಯಿ ನಾನು ಅದೆಲ್ಲ ಕೇಳ್ತಾ ಇರೋದು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಮಾತಾಡ್ತಾ ಇರೋದು. ನೀನ್ ಏನ್ ಕಿಸ್ಕೊಂಡ್ ನಿಂತಿದ್ಯಾ ಹೇಳಕ್ ಬರಲ್ವಾ ನಿನಗೆ? ನಿಂಗೂ ಗೊತ್ತು ತಾನೆ? ಈಗ ನೀ ಮಾಡೋಗು ಏ ಯಾಕ್ರಮ್ಮ ಇಬ್ಬಿಬ್ರು ಕಸ ಗುಡಿಸ್ತಾ ಇದ್ದೀರಾ? ಅವ್ಳು ಕಸ ಗುಡ್ಸೋದು ನನ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನೇ ಕಸ ಗುಡಿಸ್ತಾ ಇದ್ದೀನಿ. ಆಕೆ ಕುಂದ್ರಸ್ ನೀನಾರ ಕಸ ಹೊಡಿ. ಅವ್ಳು ಕುತ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ ರೀ. ಥೋ ಏನ್ರ ಮಾಡ್ಕೊರ್ವರ್. ಸೊ ಗಾಯ್ಸ್ ಹೆಂಗಿತ್ತು ಫನ್ನು ನೋಡಿ. ಈಗ ನೈಟು ಮಾಲ್ಗೆನೋ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಾದ್ರೂ ಸೆಲ್ಫಿ ತಗೊಳ್ಳೋದು ಬಿಡಲ್ಲ. ಹೆಣ್ಮಕ್ಳಿಗೆ ಏನು ಹುಚ್ಚು ಅಂದರೆ ಸೆಲ್ಫಿ ಹುಚ್ಚು ಜಾಸ್ತಿ. ನೀವು ನೋಡಿ ಇವನು ಸಿದ್ಧ ಇನ್ನೂ ನೈಟ್ ಆದ್ರೂ ಕ್ರಿಕೆಟ್ ಆಡ್ತವನೆ, ಬ್ಯಾಟ್ ಹಿಡ್ಕೊಂಡು ನಿಂತವನು. ಬಾಲ್ ಹಾಕ್ರಿ ಅಂತ ಬಾಲ್ ಹಾಕೋರು ಯಾರು ರೆಡಿ ಇಲ್ಲ. ನಮ್ಮ ಅಮ್ಮ ಫುಲ್ ಖುಷಿಯಲ್ಲಿದ್ದಾಳೆ. ಎಲ್ಲರೂ ಪಾರ್ಟಿ. ನಮ್ ಕಾಶಮ್ ಏನೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋ ಈಗ ನೋಡೋದು ಸುಮ್ಮನೆ ಕೂತ್ರ. ಯಾಕಂದ್ರ ಅಲ್ಲಿ ಮಾತ್ರ ಬರ್ಗರ್ ತಿಂದು ಒಂದ್ ಸಾರಿ ಬರ್ಗರ್ ಏನ್ ಸಿಗಲ್ಲ ಅಲ್ಲಿ. ಬರ್ಗರ್ ಯಾರ್ ಫೇವ್ರೇಟ್ ಫೇವ್ರೇಟ್ ಸಾರಿ ಫೇವ್ರೇಟ್ ಅಲ್ಲ ಮಾಮ ನಾ ಡಿಸ್ಪ್ಲೇದಾಗ ಒಂದ್ 5 ಮಿನಿಟ್ ಕೂತಾಡಿ ಆಗಲ್ ಬೇಡ. ನಾವು ಇವಾಗ ಹೋಗ್ತಾ ಇರೋದು ಏಷ್ಯಾ ಮಾಲ್ಗ. ಅಲ್ಲಿ ಎಷ್ಟೇ ಮಾಡಕ್ ಹೋಗಿ ಏನ್ರ ತಗೋಬೇಕು ಅಂದ್ರ ಮಾಲೆ ಖರೀದಿ ಮಾಡ್ತೇವ್. ಎಲ್ಲ ತೋರ್ತಾರ, ಸಣ್ಣ ಹುಡುಗಿ ತೋರ್ತಾರೆ. ಮತ್ತ ಯಾಕೆ ಹೇಳ್ತಾರ ಏನ್ರ ತೊಗೊಬೇಕು ಏನು ಹೆಣ್ತಿದ ಮುಖ್ಯ ಅಲ್ಲ ಅದು, ನಾವು ತಗೊಳ್ಳೋಂಥದ್ದಲ್ಲ ಅಲ್ಲಿ. ಅದೇನು ಇಲ್ಲ ಅಲ್ಲಿ ಅಂತವು. ಅಲ್ಲ ಏನ್ ಹೆಣದ್ ದೇವ್ರ ಪಾಪ ರೊಕ್ಕ ಕೊಡಲ್ಲ ಏನು ಬಿಡಲ್ಲ ಏನ್ ಇಸ್ಬಿಡ್ತೀರ್ ನೀವು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಂತ. ನಮ್ಮ ಬಾಯಿನಿ ಮುಚ್ಚಿಬಿಟ್ಟಾನ ಎಲ್ಲ. ಅದಕ್ಕೆ ಬಿಕ್ಕಿ ಬೀಳ್ಬೇಕ, ಕೈ ತುತ್ತಿಲಕ್ಕೂ ಬಿಕ್ಕಿ ಬೀಳ್ಬೇಕ ಅಷ್ಟೇ. ಎಲ್ಲಿಟ್ಟು ಫೋನ್ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ, ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಸೌಂಡ್ ಏನು ಗುಡಿಸಲಲ್ಲಿ ನಿನ್ನ ಎತ್ತು ನಿಕ್ಕೆಲ್ಲ ಎತ್ತಗಲ್ಲ ನನ್ನ ಎತ್ಲಿ ನಮ್ ಚಿನ್ನ ಆಡ್ತಾವ್ರಿ. ಮತ್ತೆ ಯಾರು ಜೋಡ ಗೋವಿಂದ ತರ್ತಿ ನೀ ನಮ್ದು ಇದಕ್ಕೆ ಜೋಡಾಗಲ್ಲ, ನಾವೇ ಕಾಬೇಕ್ ನೀನ್ ಹಾಡಕ್ ಜೋಡ. ನಾ ಈಗ ಹಾಡ್ತೀನಿ ಅಂದಿನಿ ಮತ್ತ ಹಾಡೋತೀನಿ ನಂದು ಫೋನ್ ಈಗ ಬಿಟ್ಟು ನೋಡಿ ಎಷ್ಟು ಲೈಕ್.
ಗಂಟೆ ಕೂತ್ಬಿಟ್ಟು ಕೇಸಿ ರಿಫ್ರೆಶ್ ಮಾಡ್ತಾ ಇದೀವಿ. ಬರುತ್ತೆ ನಂದನ 30 ಅಷ್ಟೇ ಮಾಡಿ ನೆನಪು ಮಾಡಿ ನೋಡಿ ಯಾರ್ದು ನಿಮ್ಗೆ ಯಾರು ಇಷ್ಟ ಆಕಾಶಂದೆ ಮಾಡು ಹೋಗಿ. ಕೀರ್ತಿ ಅವ್ರಿ ಓ ಕಿಪಿ ಕೀರ್ತಿ ಅವ್ರ ಸಖಿ ಅವ್ರಿ ಡಿಪ್ರೆಷನ್ ಒಳಗಡೆ ಇರೋ talent ಸುಮ್ನೆ ಕಿಪ್ಪಿ ಕೀರ್ತಿನ ಯಾಕೆ ಯಾಕೆ ಯಾರ್ ಕರ್ತಿದಾರಿ ಇವ್ರೇ ನಮ್ ಪಪ್ಪುಮ್ಮ ನೋಡಿ ರೀಲ್ಸ್ ಎಫೆಕ್ಟ್ ಹೆಂಗೆ ಅಂತ ರೀಲ್ಸ್ ಮಾಡ್ಕೊಂಡು ಬಿಗ್ ಬಾಸ್ ಲೆವೆಲ್ ವರ್ಗು ಹೋದ್ರು. ಸೊ ಹಾಗೆ ಇಲಾಖೆ ಕೈ ಕೊಟ್ಬಿಡ್ತು ಅಷ್ಟೇ. ಸಿಕ್ಕಿದೆ, ಸಿಗದೆ ಇರೋರಿಗೆಲ್ಲ ಅದಕ್ಕೆ ಟೈಮು. ಅದಕ್ಕೆ ಹೇಳೋದು ರೀಲ್ಸ್ ಮಾಡ್ಬೇಕು ಅಂತ ಎಲ್ಲರೂ. ರೀಲ್ಸ್ ಮಾಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಹೇಳಕ್ಕಾಗಲ್ಲ ಎಷ್ಟು ಟೈಮು ಯಾವ ರೀತಿ ಬರುತ್ತೆ ಅಂತ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅನ್ಕೋ ಡಂಕೋ ಅಂತ. ಅನ್ಕೋ ಡಂಕೋ ಈ ಇದಾದ ಹೆಸರು ಹೇಳಿದ್ರೆ ಎಲ್ಲರಿಗೆ ನಗು ಬರುತ್ತೆ. ನೀ ಏನ್ ಮಾಡತ್ತಿ ನಾ ಮತ್ತೆ ಹೇಳಿದೇನೋ ಅಲ್ಲಿ ಮಾಡಕ್ ಏನ್ ಮಾಡ್ಲತ್ತೀರಿ? ಹಾ ಹೇಳ್ರಿ ಏನ್ ಬಂದಿದ್ ಅದಕ್ಕ ಮಾಡಿಗತ್ತಿ. ಅಣ್ಣ ನೀ ಮಾತಾಡ್ಲಿತ್ತಿದಲ್ಲ ಅಮ್ಕುಡ್ ಬಗ್ಗೆ ಮಾತಾಡು. ಎಲ್ಲದು ಈ ಕಡೆ ಹಾಕೊಳ್ಳೋದು ನೀ ಸಾಂಗ್ ಕೊಟ್ಕೊಂಡ್ ಮತ್ ಮಾತಾಡಿ ಸ್ಟಾರ್ಟ್ ಬಸ್ ಕಾಣ್ತದ ಮಾಲ್ ಬಂದ್ರೆ ಸ್ಟಾರ್ಟ್ ಮಾಡಿ ಮೂಕ ಶಬ್ದ ಹಾರಾಗಿದ್ದೇವೆ ಯಾರು ಮುಖ ಶಬ್ದಾರಲ್ಲ ಎಲ್ರು ಬೈ ಮುಂಬೈನೇ ಮಾತಾಡಿ. ನಾವು ನಮ್ ನೀವು ಏನ್ರಿ ನಮ್ ಲೈಫ್ ಹೇಳಂದ್ರ ನೀವ್ ಬಿಗ್ ಬಾಸ್ ತೆಗಿತೀರಿ. ಬಿಗ್ ಬಾಸ್ ನಾವು ತೆಗಿತೀವಿ. ಎಂಕರೇಜ್ ಮಾಡ್ಕೊಂಡು ನೀನು ಅಯ್ಯೋ ದೇವ್ಡಾ ಟಾಸ್ಕ್ ಮಾಡ್ಬೇಕು ಮಿಮಿಕ್ರಿ ಮಾಡೋದು ದೇವ್ಡ ಮಿಮಿಕ್ರಿ ಮಾಡೋದ್ ಮತ್ತೊಂದ್ ಡೇರ್ ಕೊಡ್ರಿ. ನಿಂದ ಕಲೆ ಏನಿದೆ ತೋರ್ಸು. 10 ಮಿನಿಟ್ 1 ಮಿನಿಟ್ ಕೊಡಲ್ಲ ಬರೇ 1 ಮಿನಿಟ್ ಸಾಕು. ಅದ್ರ ಮುಂದೊಂದ್ ಜೀರೋ ಹಚ್ಚ ಅದು ಎಟ್ಟ ದೊಡ್ಡ ಮನ್ಸ್ ಮಾಡಿ ಹಚ್ಚಿ ಹೌದಣ್ಣ ಹಾ? ಫೈನಲ್ ಮತ್ತೆ ಒಂದ್ 2 ತಾಸ ಆಗನ ಮತ್ತ ಅಲ್ಲೇ ಕುಂದ್ರಸ್ತಾರ ಯಾರು ಆಯ್ತು ನೋಡ್ರಿ ಇನ್ನೊಂದ್ 100 ರೂಪಾಯಿ ಕೊಡ್ರಿ ಚಂತ ನೋಡ್ರಿ ಅಂತಾರ ಮತ್ತೊಂದ್ 2 ತಾಸ ಇನ್ನೊಂದ್ 5 ರೂಪಾಯಿ ಕೊಡ್ರಿ ಅಂತಾರ. ನಂಗ್ ನೋಡೋದ ಒಂದ್ ತಾಸು ನಂಗೆ ಏನದ ಎಲ್ಲ ನೋಡ್ಕೊಬಿಡ್ತೀನಿ ನಾನು ನೋಡ್ಕೊಡ್ತೀನಿ ನಂಗೆ ಗೊತ್ತಿಲ್ಲ ನಾನ್ ಪಡೆ ಪೇ ಮಾಡ್ಕೊಂಡು ಹೋಗು. ಇಲ್ಲ ನೀನೇ 100 ರೂಪಾಯಿ ಕೊಡು ನಾನು ಫೋನ್ ಪೇ ಏನ್ ಮಾಡ್ತಾರೆ? ಫೋನ್ ಪೇ ಮಾಡ್ತಾರ. ಹಾ? ಫೋನ್ ಪೇ ಏನ್ ಮಾಡ್ತಾರ? ಫೋನ್ ಪೇ ಫೋನ್ ಮಾಡ್ತಾರ. ಫೋನ್ ಮಾಡ್ತಾರೆ ರಾಂಗ್ ಆನ್ಸರ್ ಕೇಳೋರು ರಾಂಗ್ ಆನ್ಸರ್. ಫೋನ್ ಪೇದಾಗ ಫೋನ್ ಮಾಡ್ತಾರ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಏನೇನ್ ಮಾಡ್ತಾರೆ ಹೇಳು? ಇನ್ಸ್ಟಾಗ್ರಾಮ್ದಾಗ ಒಬ್ಬೊಬ್ರು ಊಟ ಮಾಡ್ತಾರ, ಆರ್ಡರ್ ಮಾಡ್ತಾರ, ಬಟ್ಟಿ ಬುಕ್ ಮಾಡ್ತಾರ. ಈಗ ಮೈಸೂರ್ ಚಾಮುಂಡಿ ಬೆಟ್ಟ ನೋಡು. ಮನಿಂದ ಮೈಸೂರ್ ಕೊಡ್ತೀವಲ್ಲ ಬೇಡ ಹಂಗೆ ನೆಕ್ಸ್ಟ್ ರಾಂಗ್ ಆನ್ಸರ್. 3 ಕಂಪ್ಲೀಟ್ ಆಗಾಯ್ತು. ನೆಕ್ಸ್ಟ್ ಗಾಂಧೀಜಿಯವರು ಏನಾಗಿತ್ತು? ಗಾಂಧೀಜಿ ಅವ್ರ ಏನಾಗಿದ್ರು? ಅಜ್ಜ ಆಗಿದ್ರು. ಗಾಂಧೀಜಿ ಅವರು ದಾಡಿ ಮಾಡ್ಕೊಳಕ್ ಅವಾಗ ಯಾವ ಬ್ಲೇಡ್ ಯೂಸ್ ಮಾಡ್ತಿದ್ರು? ಯಾವ ಬ್ಲೇಡ್ ಯೂಸ್ ಮಾಡ್ತಿದ್ರು?
ಅವ್ರಿಗೆ ಗಡ್ಡನೂ ಇಲ್ಲ ಮಿಷಿನ್ ಇಲ್ಲ ತಲೆ ಮ್ಯಾಗ ಕೂದಲು ಯಾವ ಬ್ಲಡ್ ಯೂಸ್ ಮಾಡ್ತಾರ ಬರಲ್ಲ ಅವ್ರಿಗೂ ಗಡ್ಡ ದಾಡಿ ಎಲ್ಲ ಬರ್ತಾವ ಈಗ ಚೇಂಜ್ ಅವ್ರ ಇದ್ದಿದ್ದಿಲ್ಲ ಅವಾಗ ಇದ್ದಿದ್ದಿಲ್ಲ ಅವ್ರಿಗೆ ಸ್ವಾತಂತ್ರ್ಯ ಹೋರಾಟಗಾರರು 5 ಜನರ ಹೆಸರು ಹೇಳ್ಬೋದು. ಕಿಪಿ ಕೀರ್ತಿ ಅವರು ಅಮ್ಮುಕು ಟುಮ್ಮುಕು ಆಮೇಲೆ ಮೇಡಮ್ ಸೌಂದರ್ಯ ಮೇಡಮ್ ಅವರು ಸುರೇಶ್ ಸರ್ ಅವರು ಆಮೇಲೆ ಪ್ರಕೃತಿ ಮೇಡಮ್ ಅವರು ಎಲ್ಲ ಪ್ರಚಾರ ಇರ್ಬೇಕು. ನೀವೇನಂತಾನೆ? ಅವ್ರು ತೆರೀಲಿ ಎಲ್ಲ ಕೆಲ ಹೇಳೋದಿರ್ತಾರೆ. ಯಾರು ವಿಡಿಯೋದಾಗ ಕಾಣಲ್ ಅಂತ ಕಿಟ್ ಹತ್ರ ಕುಂದ್ರಲತ್ತಾರ ಅಲ್ಲಿ ಇಲ್ಲಿ ಜೋಬಿಡಿ ಪೂಜೆ ಮಾಡ್ತಾರ ಅದು ಕಿತ್ಲೆ ಕಾಣಿಸ್ತಾ ಇಲ್ಲಿ ಸಮಾಡಬೇಕು ನೆನಪಿತ್ತಿನ ಕ್ಷಮಾಡ ಅಲ್ಲೇ ಹೋಗಿ ಕ್ಷಮಾಡ ಇಲ್ಲೇ ಸಮಾಡ್ತೀನ ಇಲ್ಲಿ ಅಲ್ಲೇ ಮುಡ್ತದ ಅಲ್ಲೇ ನಾ ದೇವ್ರ ಎದುರುಗಡೆ ಯಾಕಂದ್ರೆ ದೇವ್ರ ನೋಡಿ ಸಮಾಡ್ಬೇಕಂದ್ರೆ ದೇವ್ರಿ ಒಂದ್ ಸ್ವಲ್ಪ ಗುಂಪಲ್ ಗೋವಿಂದ ನಮ್ ಚಿನ್ನಕ್ಕೂರ್ ಎಪ್ಪತ್ತು ಇದೆ ಓಮೋ ಜೇಜಿ ಜೇಜಿ ಬಾ ನೆಕ್ಸ್ಟ್ ಕ್ವಶನ್ ಉಡುಪಿ ಹೋಟ್ಲಲ್ಲಿ ಏನು ಫೇಮಸ್ ಹೇಳ್ರಿ? ಬೋಂಡಾ ರಾಗಿ ಮುದ್ದೆ ಉಪ್ಸಾರು ನೋ ರಾಗಿ ಇಲ್ರಿ ಓನ್ಲಿ ದೋಸೆ. ಆನ್ಸರ್ ಕೊಡ್ಬೇಕು ನೀನ ಯಾಕಂದ್ರ ಬುದ್ಧಿನ ಓಡಿಸ್ಬಿಟ್ರು ಹೊಳ್ಳಿ ಬರ್ಲಾರ್ದ ನಾವು ಪೈಲ ಇದ್ದೇವಲ್ಲ ನಾವ್ ಹುಟ್ಟಿದ್ದು ಡಿಪ್ರೆಷನ್ ಬೆಳೆದಿದ್ದು ಬಾರ್ನಾಗ ಏನ್ ಸಿಗ್ತದ ಭಾರಿ ಬೆಳೆದ ಬಾರ್ನ್ಯಾಗ ಬೆಂಡಿಕಾಯಿ ಪಲ್ಯ ಚಪಾತಿ ಬಾರ್ದು ಚಾ ಯಾರು ಕುಡಿತಾರೆ? ನೀವೇ ಕುಡ್ದ್ರಿ ಬಾರ್ಮಂಚ ನಿಮ್ಗೆ ಇಷ್ಟ ಅಲ್ಲ ನಿಮ್ ಫೇವ್ರೇಟ್ ಅದ ಬಾರ್ಮಂಚ ಸರ್ ನಿಮ್ಗ ಇಲ್ಲ ಅವ್ರು ಹೋಟೆಲ್ ಪ್ರಪಂಚ ಇಷ್ಟ. ಲೆಮನ್ ಟೀ ಲೆಮನ್ ಟೀ ಅಂದ್ರೆ ಸೋಡಾ 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 ಬುಡ್ಡಿ ಮತ್ತ ಮತ್ತೇನಾದ್ರು ಇದು ಮಾಡ್ರಿ. ನಮ್ದೇನು ಹೊಸದ್ ಏನು ಇರಲ್ಲೇ ನೋಡ್ ನಮ್ ವಿಡಿಯೋದಾಗ ಎಲ್ಲರೂ ಮಾಡ್ಬೇಕು ಎಲ್ಲಾರು ಮತ್ತೆ ಎಲ್ಲ ಚಾಲು ಮಾಡಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಹುಟ್ಟಿ ಬಾರಣ್ಣ ಸಾಂಗ್ ಆಡೋಣ. ಏನ್ ಸಾಂಗ್ ಆಡ್ಬೇಕು ನಾ ಹಾಡ್ಲಿ ಯಾವಾಗ ಬಡವನಾದರೆ ಅದೇ ಬರ್ದದ ಡಿಪ್ರೆಷನ್ ಇರ್ತಿರೋ ಈಗಿನ ಅಲ್ಲ ಬತ್ತು 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 ಅಂದ್ರೆ ಏನ್ ಬತ್ತು ಅಂದ್ರೆ ಬೇಡಿ ಹಾಕಿ ಹಿಡಿದು ಇದ್ರು ನೋಡಿ ನೋಡಿ ಸಾಕಾಗ್ಯದ. ಅದಕ್ಕೆ ಅಟ್ ಮೂಗ್ ಮುಟ್ತಾಳಕಿ ಅಂತ ಮಾಲ್ ಕಟ್ಬೇಕಾಗಿ ವಿನಾಂತಿ ಹೋಗ್ತಾರೆ ಬರ್ತಾರೆ ನಡೆಯುತ್ತೆ ನಿನ್ನೆ ರೋಡ್ ಕ್ರಾಸ್ ಮಾಡ್ಲತ್ತಿರಲ್ಲ ಇಲ್ಲೇ ಏನು ನಾವ್ ಬರೋದಕ್ಕೆ ಏನ್ ಬೇರೆ ಕೊಡ್ತೀವಿ ನಾವು. ಅದು ಫಿನಿಕ್ಸ್ ಮಾಲ್ ಅದು ಡಿಪ್ರೆಷನ್ ಬೇರೆ. ನನಗ್ ಮಾಲ್ಗಳು ಒಂದು ನೋಡಿಲ್ಲ ಅದಕ್ಕೆ ನಂಗೆ ಗೊತ್ತಾಗಿಲ್ಲ ಕೇಳಿ ಫಿನಿಕ್ಸ್ ಮಾರ್ಕೆಟ್ ಸಿಟಿ ಹೇಳಲ್ಲ ಮಾಲ್ ನೋಡಿಲ್ಲ ಅಂತ ಅವರು ಮಾಲಿಗೆ ಇದ್ದಾರೆ ಎಲ್ಲ ಒಳಗೆಲ್ಲ ಗ್ಲಾಸ್ ಅಲ್ಲ ಗೊತ್ತಿಲ್ಲ ಅದಕ್ಕೆ ಹೇಳೋದಿಲ್ಲ ನೋಡು ಬರೇ ಇದು ಮಾಡ್ಕೊಳ್ಳೋದು ನೀವ್ ಮಾತಾಡ್ಲೇಬಾರ್ದು ಅಪ್ಪ ನನಗ್ ಕೇಳಿನಿ ಆ ಕಾರ್ ಎಲ್ಲಿ ಪಾರ್ಕ್ ಮಾಡೋದು ತಗೊಂಡಕ್ಕೆ ಹೇಳು ತಗೊಂಡಕ್ಕೆ ನೋಡಿ ಈಗ ಅದೇ ಹಚ್ಚಿವಿ ನೋಡಿ ರೊಕ್ಕ ತೆಗಿಯೋದು 20 ರೂಪಾಯಿ ಕೊಡವ್ರೆ. ಯಾಕ ನಮ್ ಹೊಲದಲ್ಲ ನಾಗರಿಕ ಕೊಡ್ಲಿ ಹಿಂಗೆ ಮಾರಿ ನಾವು ಮಾರಿದೆ ಮಾರಿನ ಮಾರಿದೆ
ಮಾರಿ ನೋಡಿಲಿ ನನ್ ಮಾರಿ ನಿಮ್ ಮಾತಿಗ ರಿವರ್ಸ್ ಹೋಗಲ್ಲ ಇದ್ ಗಾಡಿ. ಇವತ್ತು ಮಾಮಿ ಮತ್ ಉಲ್ಟಾ ಹೋಗ್ತಾರ ನಮ್ಮ ದೇವ್ ಮನೆಗೆ ಹೋಗ್ರಿ ಉಲ್ಟಾ ಮನಿಗೆ ಬೇಡ. ನಾವು ಅಮ್ಮ ಹೋದ್ರೆ ಇವಾಗ ಹೇಳ್ತೀನಿ ನನ್ ಮಾಲ್ ಫ್ರೀ ಬಿಟ್ರೆ ನಾ ಎಲ್ಲಾ ನೋಡ್ತೀನಿ. ನೋಡಾಕತ್ತಿದ್ದ ನಿಂಗೋಸ್ಕರ ಕರ್ಕೊಂಡ್ ಬಂದೆ ನಿಮ್ ಅಣ್ಣ. ತಂಗಿ ಮಾಲ್ ನೋಡಿಲ್ಲ ತಂಗಿ. ನಿನಗ್ ಯಾಕೆ ಹೊಟ್ಟಿ ಉರಿ ಅದಲ್ಲ ಹೊಟ್ಟಿ ಹುರ್ದು ಬರ್ನಲ್ಲ ಚಾ ಕಾಸರ್ ಚಾ ಹುಕ್ಕಿ ಹಳ್ಳ ಆತದ ಆ ನಮ್ಮನೆ ಹೊಟ್ಟಿ ಉರ್ಲಿತ್ತು. ಚಾಲ ಸುಮ್ಮನೆ ಬರ್ದಾಯ್ತು ಹೊಳೆ ಕೊಡ್ದ ಹೇಳಿರಿ. ನೋಡಿ ಎಲ್ಲರೂ ಸೇರ್ಕೊಂಡು ಏಷ್ಯಾ ಮಾಲ್ಗೆ ಬಂದ್ವಿ. ನಮ್ಮ ಮಗಳು ತುಂಬಾ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇಬ್ರು ಕೈ ಹಿಡ್ಕೊಂಡು ಜೊತೆಲಿ ವಾಕ್ ಮಾಡಿಸಿದ್ವಿ. ನೋಡಿ ಮುಂದೆ ನೋಡೋದ್ ಬಿಟ್ಟು ಕ್ಯಾಮ್ರಾ ನೋಡೋದ್ ಬಿಟ್ಟು ನಮ್ಮಮ್ಮ ಹಿಂದೆ ಎಲ್ಲೆಲ್ಲ ನೋಡ್ತಾ ಇದ್ದಾಳೆ. ಹಿಂದೆ ಅಂಗಡಿ ಎಲ್ಲ ಚೆನ್ನಾಗಿದೆ ನೋಡಿ. ಫ್ಯಾಮ್ಲಿ, ನಮ್ಮ ತಂಗಿ ಫ್ಯಾಮ್ಲಿ, ನಾವು ವಾಕ್ ಏಷ್ಯಾ ಮಾಲ್ಗೆ ಎಂಟ್ರಿ. ತುಂಬಾ ದಿನ ಆಗಿತ್ತು ಏಷ್ಯಾ ಮಾಲ್ಗೆ ಹೋಗಿಲ್ಲ ಅಂತ, ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಕರ್ಕೊಂಡು ಏಷ್ಯಾ ಮಾಲ್ ಬಂದ್ವಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರು. ಇದೇ ನೋಡಿ ಇವತ್ತಿನ